ವೃತ್ತವನ್ನು ಸುತ್ತುತ್ತಾ ಭೂಲೋಕಕ್ಕೆ ಆಗಮಿಸಿದರು. ಭೂಲೋಕದ ಪ್ರಜೆಗಳಾದರೂ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಿದ್ದರು. ಕೂಡಲೇ ನಾರದರು ವೈಕುಂಠವನ್ನು ತಲುಪಿ ಶ್ರೀಮನ್ನಾರಾಯಣನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಭೂಲೋಕದ ಪರಿಸ್ಥಿತಿಯನ್ನು ವಿವರಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ವಿನಯದಿಂದ ಪ್ರಾರ್ಥಿಸಲಾಗಿ ಭಕ್ತರ ಸಂಕಟಗಳನ್ನು ನಿವಾರಿಸುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಜನರು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಮಾಡಿದರೆ ಅವರುಗಳ ಕಷ್ಟಗಳು ದೂರವಾಗುವುದು. ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದು ಆ ದಿವಸ ಶ್ರದ್ಧಾಭಕ್ತಿಯಿಂದ ವ್ರತವನ್ನು ಆಚರಿಸಬಹುದು. ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿ ರವೆ, ಸಕ್ಕರೆ, ಹಾಲು, ತುಪ್ಪ ಮತ್ತು ಸವಾಳೆ ಹಣ್ಣುಗಳಿಂದ ಮಾಡಿದ ಸಪಾದ ಭಕ್ಷ್ಯವನ್ನು ಭಗವಂತನಿಗೆ ನಿವೇದನೆ ಮಾಡಬೇಕು. ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಂತರ ತಾನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಎಂದು ಹೇಳಿದರು ಎಂಬುದಕ್ಕೆ ಮೊದಲನೇ ಅಧ್ಯಾಯದ ಮಂಗಳವಾರ ಜಯ ಸತ್ಯನಾರಾಯಣ ಜಯ ಸತ್ಯನಾರಾಯಣ ಜಯ ಸತ್ಯ ಗಣಪತಿಯೇ ಜಯ ಜಯ. ಸೂತ ಮಹರ್ಷಿಗಳು ಮುಂದುವರಿಸುತ್ತಾ ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿ ಮುಕ್ತಿಯನ್ನು ಪಡೆದವರ ಇತಿಹಾಸ ಹೀಗಿದೆ. ಅದನ್ನು ನಿಮಗೆ ಹೇಳುತ್ತೇನೆ, ಕೇಳುವಂತವರಾಗಿದ್ದರು. ಮನೋಹರವಾದ ಕಾಶಿ ಕ್ಷೇತ್ರ. ಅಲ್ಲಿ ಶತಾನಂದ ಎಂಬ ಬಡಬ್ರಾಹ್ಮಣ ಜೀವನ ನಡೆಸುತ್ತಿದ್ದನು. ಅವನು ಬಡವನಾಗಿದ್ದು ಪ್ರತಿದಿನವೂ ಭಿಕ್ಷಾಟನೆಯನ್ನು ಮಾಡಿ ಜೀವನವನ್ನು ಸಾಗಿಸುತ್ತಿದ್ದನು. ಅವನು ಶ್ರೀಮನ್ನಾರಾಯಣನ ಪರಮಭಕ್ತನು. ಮಹಾವಿಷ್ಣು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಅವನಿಗೆ ಪ್ರತ್ಯಕ್ಷನಾಗಿ ಅವನ ಕಷ್ಟಗಳನ್ನು ಆಲಿಸಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದರೆ ನಿನ್ನ ಕಷ್ಟಗಳು ದೂರವಾಗುತ್ತವೆ ಎಂದನು. ಅದೇ ರೀತಿಯಾಗಿ ಬ್ರಾಹ್ಮಣನು ಮಾರನೆಯ ದಿನ ಬಂದ ಹಣದಿಂದ ಭಿಕ್ಷಾಟನೆ ಹಣದಿಂದ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿ ಅಂದಿನಿಂದ ಅವನ ದುಃಖವು ನಿವಾರಣೆಯಾಗಿ ಮುಕ್ತಿಯನ್ನು ಪಡೆದನು. ಬ್ರಾಹ್ಮಣನು ವ್ರತವನ್ನು ಮಾಡುವ ಸಮಯದಲ್ಲಿ ಇಲ್ಲ ಎಂಬ ಕಟ್ಟಿಗೆ ಮಾರುವವನು ಕಟ್ಟಿಗೆ ಹೊರೆಯನ್ನು ಹೊರಗಡೆಗೆ ಇಳಿಸಿ ದಾಹದಿಂದ ಪೀಡಿತನಾಗಿದ್ದರೂ ಸಹ ಪೂಜೆಯು ಸಮಾಪ್ತವಾಗುವ ತನಕ ಇದ್ದು ವ್ರತದ ಮಹಿಮೆಯನ್ನು ಕೇಳಿ ಜಲಪಾನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಕಟ್ಟಿಗೆಯ ಹೊರೆಯನ್ನು ಹೊತ್ತು ಈ ದಿನ ಬಂದ ಹಣದಿಂದ ನಾನೂ ಸಹ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡನು. ಆ ದಿನ ಎರಡರಷ್ಟು ಲಾಭ ಬಂದಿದ್ದು ಬಂದ ಹಣದಿಂದ ವಿದ್ಯುಕ್ತವಾಗಿ ವ್ರತವನ್ನು ಆಚರಿಸಿ ಸಕಲ ಸಂಪತ್ತುಗಳನ್ನು ಪಡೆದು ಸುಖವನ್ನು ಅನುಭವಿಸಿದನು ಎಂಬುದಕ್ಕೆ ಎರಡನೇ ಅಧ್ಯಾಯಕ್ಕೆ ಮಂಗಳವಾಯಿತು. ಜಯ ಸತ್ಯನಾರಾಯಣ ಜಯ ಸತ್ಯರಾಮೇಶ ಜಯ ಸತ್ಯ ಗಣಪತಿಯೇ ಜಯ ಜಯ.
ಿ